तुम्ही पाहत आहे निपाणी न्यूज चौफेर घडामोडी। निपाणी येथील बोवी वडार समाजाचा कर्नाटक सरकारच्या विरोधात 17 डिसेंबर रोजी भव्य मोर्चा। ಯಾವುದೇ ರೀತಿಯಿಂದ ಅಭಿವೃದ್ಧಿ ಆಗಿಲ್ಲ। ನಮ್ಮಲ್ಲಿ ಯಾರು ಐಎಎಸ್ ಆಫೀಸರ್ ಆಗಿದ್ದಾರೆ, ಅಲ್ಲೊಬ್ರು ಐಎಎಸ್ ಆಫೀಸರ್ ಆಗಿದ್ದಾರೆ, ಯಾರೋ ಎಸ್ಪಿ ಆಗಿದ್ದಾರೆ, ಅವರು ತಮ್ಮ ಸ್ವಂತ ಶ್ರಮದಿಂದ ಎಸ್ಪಿ ಆಗಿದ್ದಾರೆ। ಅದಕ್ಕೋಸ್ಕರ ಪ್ರಶ್ನೆ ಮಾಡ್ತಿದ್ದ ಅವೇಗಳಿಗೆ ಅಯ್ಯಂಗರಿಗೆ ನಮ್ಮನ್ನು ಎಸ್ಸಿ ಪಟ್ಟಿ ತೆಗೆಯೋದು ಕೇಳಕ್ಕೆ ನಿನಗೆ ಆಗ್ತಿಲ್ಲ। ನೀನು ನಿನ್ನ ಬಂಡವಾಳ ಬಯಲಿಗಳು ಫಸ್ಟ್ ಬಾಬಾ ಸಾಹೇಬ್ ಬಗ್ಗೆ ಯಾವತ್ತು ಪೂಜೆ ಮಾಡಲ್ಲ ಅಂತ ಹೇಳ್ತಾರೆ। ನಾವು ಹೃದಯದಲ್ಲಿ ಇಟ್ಟಿದ್ದ ಬಾಬಾ ಸಾಹೇಬರನ್ನ ನಿಮಗೆ ತಾಲೂಕಾ ಜಿಲ್ಲಾ ಪಂಚಾಯತ್ ಅವ್ರು ಕೋಟಿ ಇಟ್ಟು ದುಡ್ಡು ಅಂತ ನಾವಲ್ಲ, ಇದು ನಮ್ಮ ಉದ್ದೇಶ। 6 ಗಂಟೆ ಆದ ಕೂಡಲೇ ಗುಡಿಸಲುಗಳೆಲ್ಲ ನೀರಿದ್ರು ಕೂಡ 8 ಬೈದು ನೀರು ಮುಡಿಸಿ ಎರಿನ್ ಬಟ್ ಹಾಕಿದ್ರೆ ಅವ್ರು ಗೌಡಿಗ ಪಾಟೀಲ್ ಟೋಪಿ ಜೀವನ ಮಾಡ್ತಾರಲ್ಲ, ಆ ಜನಾಂಗಿದಲ್ಲ। ನಾವು ಕಷ್ಟಪಟ್ಟು ನಿಯತ್ತಾಗಿ ದುಡಿತಾ ಇದ್ವಿ, ಯಾರು ಸುಳ್ಳು ಹೇಳಿ ಮೋಸ ಮಾಡಿ ಜೀವನ ಮಾಡಲ್ಲ। ನಾವು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ನಾವು ನಡ್ಕೊಳ್ತಾ ಇದ್ವಿ, ನಮ್ಗೆ ಎಷ್ಟಿದೆ ಅಷ್ಟು ನಾವು ಜೀವನ ಮಾಡ್ತಾ ಇದ್ವಿ। ಆದ್ರೆ ಬಾಬಾ ಸಾಹೇಬರು ವೈವಿಧ್ಯ ಜನಾಂಗದ ಹೃದಯದಲ್ಲಿದ್ದಾರೆ, ಹೃದಯದಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದೀವಿ। ಅವ್ರು ಬಾಬಾ ಸಾಹೇಬರು ಒಬ್ಬೊಬ್ರು ದೇವರು, ಆ ದೇವರು ನಾವು ಎಂದೂ ಹೊರತರಲ್ಲ। ಆ ದೇವರ ಕೊಟ್ಟಂತ ಮಾರ್ಗದರ್ಶನ, ಆ ದೇವರು ಕೊಟ್ಟಂತ ನಿರ್ದೇಶನ, ಆ ದೇವರ ಸೂಚನೆ, ಅವ್ರು ಕೊಟ್ಟಂತ ಆಚಾರ ಸಂಸ್ಕಾರ ನಾವು ಎತ್ತಿ ಹಿಡಿತಾ ಇದೀವಿ। ಆದ್ರೆ ನಿಮ್ಮ ತೆವಲಿಗೋಸ್ಕರ, ನಿಮ್ಮ ಕಿಡಿಗೋಸ್ಕರ ತಾಲೂಕು ಜಿಲ್ಲಾ ಪಂಚಾಯತ್ ತಂದು ಏನು ಬಿಸಿಲಲ್ಲಿ ನಿಲ್ತಲ್ಲ, ಇದು ಕರೆಕ್ಟ್ ಅಲ್ವೋ? ಇದು ಕೊಡುವಂತ ಗೌರವ, ಅದಕ್ಕೋಸ್ಕರ ಕೇಳ್ತಾ ಇದೀವಿ। ನಮ್ಮನ್ನ ಎಸ್ಸಿ ಪಟ್ಟಿ ತೆಗೆಯತಕ್ಕ ಉತ್ತರ ಕೊಡ್ಬೇಕಾಗಿದೆ, ನಾವೆಲ್ಲರೂ ಒಂದಾಗಬೇಕಾಗಿದೆ। ಬೇರೆ ಬೇರೆ ಸಮಯ ಇಲ್ಲ ನಮಗೆ। ಇದೇ 17ನೇ ತಾರೀಕು ಬೆಳಗಾವಿ ಸುವರ್ಣ ಛಲ ಇಟ್ಟಿದ್ದೀವಿ। ಮಾನ್ಯ ಮುಖ್ಯಮಂತ್ರಿಗೆ ಅವರಿಗೆ ಈ ಜನಾಂಗದ ಕಷ್ಟ ನಷ್ಟ ಗೊತ್ತಾಗಬೇಕಾಗಿದೆ। ಮುಖ್ಯಮಂತ್ರಿಗಳಾಗಿ ಯಾರಾಗಲಿ ಇವತ್ತು ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ ಅಂತ ಹೇಳ್ತಾರೆ। ಸುಪ್ರೀಂ ಕೋರ್ಟ್ ಅಲ್ಲಿ ಏನಿದೆ ಗೊತ್ತಾ ಇವರಿಗೆಲ್ಲ? ಸುಪ್ರೀಂ ಕೋರ್ಟ್ ಪಂಜಾಬ್ ಮತ್ತು ರಾಜ್ಯ ಇದೆ, ಆ ರಾಜ್ಯದಾಗ ಒಬ್ಬ ಸರ್ಕಾರ ನೌಕರ ಎಸ್ಸಿ ಜನಾಂಗವ, ಅವರು ಲೆಫ್ಟ್ ಅಲ್ಲ ರೈಟ್ ಅಲ್ಲ, ಅದೊಂದು ಬೇರೆ ಪಂಗಡ ಬರ್ತಲ್ಲಿ ಎಲ್ಲಿ ಪಂಜಾಬ್ನಲ್ಲಿ। ಅವ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಂಡ, ಏನ ನನಗೆ ಎಸ್ಸಿ ಮೀಸಲದ್ದು ಏನ ಮಾಡಿಕೊಡಂತ ಕೇಳಿದ, ಸರ್ಕಾರ ಒಪ್ಲಿಲ್ಲ, ಹೈಕೋರ್ಟ್ಗೆ ಹೋದ। ಮತ್ತ ರಾಜ್ಯ ಸರ್ಕಾರದಲ್ಲಿ ಅಥವಾ ನಿಪ್ಪಾಣಿ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಸಮಾಜ ಬಹಳಷ್ಟು ಒಂದು ಹಿಂದುಳಿದಿತ್ತು, ಈಗ ಸ್ವಲ್ಪ ಬೆಳೀತಾ ಇದೆ। ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮಾಜಿ ನಗರ ಸೇವಕರು, ನನ್ನ ಮಿತ್ರರಾಗಿರ್ತಕ್ಕಂಥ ಹಾಗೂ ನಿಪ್ಪಾಣಿ ವಡ್ರ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ದತ್ತ ಜೋತ್ರೆ ಇರ್ಬೋದು, ಅದೇ ರೀತಿಯಾಗಿ ಚನ್ನಪ್ಪನ ಕಲ್ಕುಟಿ ಇರ್ಬೋದು, ಅದೇ ರೀತಿಯಾಗಿ ನಿಪ್ಪಾಣಿಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಇರ್ಬೋದು, ಇಲ್ಲಿರ್ತಕ್ಕಂಥ ವಿಲಾಸ್ ಗಾಡಿಯವರು ಇರ್ಬೋದು, ಬಚ್ಚರ್ ಇರ್ಬೋದು, नम्मल्लरನ್ನು ಆಗಲಿ ಹೋಗಿರ್ತಕ್ಕಂಥ ಸ್ವಾಮಿ ಕಾಕ ಇರ್ಬೋದು, ಇವರೆಲ್ಲರೂ ಕೂಡ ಒಂದು ಸಮಾಜ आपण सुशिक्षित आहोत आणि आपण सगळे आता काय आपल्याला आरक्षणाची गरज नाही अशा पद्धतीने काही मंत्री तिथे दाखवत आहेत। काँग्रेसचे मंत्री मल्लिकार्जुन खरगे असना, महादेवप्पा असना किंवा सिद्धरामय्या असना, की जर आरक्षण लागू झालं, आपल्याला बाहेर काढलं, आपल्या मुलाबाळांचं भविष्य सगळं धोक्यात आहे, आपण शेवट दगड फोडून कायची पाळी येईल, याप्रमाणे तिने आपल्याला मार्गदर्शन केलं। तिथनं एवढ्या लांब होऊन येऊन आणि आपण स्वतः घरदार कुलपं घालून एक दिवस स्वतः भाकरी बांधून घेऊन आपल्या मुलाबाळांच्या भविष्यासाठी आपण सर्वांनी यावे म्हणून आपल्याला सगळ्यांना विनंती केल्यात। आपण सर्वांनी त्या दिवशी 17 तारखेला सकाळी 7 वाजता इथून निपाणीत रॅली काढून निपाणीतून बरोबर 8 वाजता इथून निघून 10 वाजता विधानसौध समोर जायचं आहे। त्यावेळा मुख्यमंत्री आपल्याला येतील भेटायला, त्यावेळा जास्तीत जास्त संख्येनं आपल्या भागातून वॉटर समाज निघावे एवढी तिने विनंती केल्यात। आपण सर्वांनी येऊन सगळ्यांनी मार्गदर्शन केले, त्याबद्दल आपले कोटरे सरांचा आभार मानतो। तसेच बोई वॉटर उपाध्यक्ष मंजुनाथ गेरेमणी यांचेही आभार मानतो। तसेच भाईमानाला सर्वांचा आभार मानून कार्यक्रम संपला असं मी यावेळी राज्याध्यक्ष वाय कोटरेश, राज्य कार्याध्यक्ष मंजू हिरेमणी, माजी जिल्हा पंचायत सदस्य राजेंद्र पवार वट्टर, जिल्हा अध्यक्ष मारुती गाडीवट्टर, गौरव अध्यक्ष रामण्णा वट्टर, ॲडव्होकेट गिडाप्पा शिवल्ली, निपाणी तालुका अध्यक्ष दत्ता जोत्रे, चिकोडी तालुका अध्यक्ष शिवप्रसाद बडगी, लक्ष्मण गाडीवट्टर, मनोज वट्टर, पंडित वट्टर, आनंद मातीवट्टर, अभिजित मातीवट्टर, चन्नप्पा कलकुटगी, रायबाग तालुका अध्यक्ष राजू वट्टर, माजी अध्यक्ष नामदेव वट्टर, अनिल कुंडू जोत्रे, मंजुनाथ वट्टर यांच्यासह महिला वर्ग मोठ्या संख्येने उपस्थित होत्या।
चॅनलला सबस्क्राईब केल्यामुळे बातम्या अपडेट तुमच्यापर्यंत लवकर पोहोचतील.